ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳು. ಗುಂಪು ಹಂತದಲ್ಲೇ ನಿರ್ಗಮಿಸಿದ ಭಾರತ. ಎಎಫ್ಸಿ ಮಹಿಳಾ ಏಷ್ಯಾ ಕಪ್ ಫುಟ್ಬಾಲ್ ಟೂರ್ನಿಯಲ್ಲಿ 1-3ರಿಂದ ತೈವಾನ್ ವಿರುದ್ಧ ಸೋಲು. ಅಡುಗೆ ಅನಿಲಕ್ಕಾಗಿ ಕಾಯ್ದೆ ಪ್ರಯೋಗ. ಪಶ್ಚಿಮ ಏಷ್ಯಾ ಯುದ್ಧದಿಂದಾಗಿ ಪೂರೈಕೆ ವ್ಯತ್ಯಯ. ಎಲ್ಪಿಜಿ ಸಿಎನ್ಜಿಗೆ ಆದ್ಯತೆ. ಅಗತ್ಯ ವಸ್ತುಗಳ ಕಾಯ್ದೆ ಅಡಿ ಕ್ರಮ ಜರುಗಿಸಿದ ಕೇಂದ್ರ. ಸಂತ್ರಸ್ತರಿಯರಿಗೆ 50,000 ಭತ್ಯೆ. ಆಸಿಡ್ ದಾಳಿಗೆ ಒಳಗಾದ 169 ಸಂತ್ರಸ್ತರಿಗೆ ಗೃಹ ಸಚಿವ ಜಿ ಪರಮೇಶ್ವರ್ ಭರವಸೆ. ಪಾಲಿಕೆಗಳಿಗೆ 57,000 ಕೋಟಿ ಕೊರತೆ. ಸೇವಾ ಮಟ್ಟ ಕೊರತೆ ನಿವಾರಿಸಲು ಮುಂದಿನ 5 ವರ್ಷಗಳಿಗೆ ನಿಧಿ ಅಗತ್ಯ. 5ನೇ ರಾಜ್ಯ ಹಣಕಾಸು ಆಯೋಗ. ಪ್ಯಾರಾ ಬ್ಯಾಡ್ಮಿಂಟನ್ನಲ್ಲಿ ರಾಜ್ಯಕ್ಕೆ 11 ಪದಕ. ಶಿಕ್ಷಕರ ಬಡ್ತಿಗೆ ಅಧಿಸೂಚನೆ ಪ್ರಕಟ. ಪದೋನ್ನತಿ ಕುರಿತು ಶಿಕ್ಷಕರು ಕನಿಷ್ಠ 12 ವರ್ಷಗಳ ಸೇವಾವಧಿ ಪೂರೈಸಿರಬೇಕು. ಹೆಚ್ಚುವರಿ ತೆರಿಗೆ ದಂಡ ವಿಧಿಸುವುದಿಲ್ಲ. ವಿಧಾನಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಭೌತಿಕವಾಗಿ ಸಮೀಕ್ಷೆ ನಡೆಸಲು ಅಶೋಕ್ ಒತ್ತಾಯ. ಪ್ರಶ್ನೆ ಕೇಳಿದವರೇ ಗೈರಾದರೆ ಹೇಗೆ? ಎಚ್.ಡಿ. ರೇವಣ್ಣ ಇಲ್ಲದಿರುವುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಲಹೆ ಜಟಾಪಟಿ. ಮುಷ್ಕರ ವಾಪಸ್ ಪಡೆದ ವೈದ್ಯರು. ಬೇಡಿಕೆಗಳ ಈಡೇರಿಕೆಗೆ ತಾತ್ಕಾಲಿಕವಾಗಿ ವಾಪಸ್. ರಾಜ್ಯಕ್ಕೆ 2.88 ಲಕ್ಷ ಕೋಟಿ ನಷ್ಟ. ತೆರಿಗೆ ವರಮಾನದ ಪಾಲು ಅನುದಾನದಲ್ಲಿ ಕಡಿತ ಮಾಡಿದ ಕೇಂದ್ರ. ಹಣಕಾಸು ಆಯೋಗದ ವರದಿ. ಶರಾವತಿ ಕಾಮಗಾರಿಕೆ ಬೇಡ. ಹೈಕೋರ್ಟ್ನಿಂದ ಮಧ್ಯಂತರ ತಡೆ. ಬಾಯಿ ಬಿಡದ ಕೇಂದ್ರಕ್ಕೆ ಡಿಕೆ ಶಿವಕುಮಾರ್ ವಾಗ್ದಾಳಿ. ಅನಿಲ ಸಿಲಿಂಡರ್ಗಳ ವ್ಯತ್ಯಯ ಕೊರತೆಯಾಗದಂತೆ ಪರ್ಯಾಯ ವ್ಯವಸ್ಥೆ ಮಾಡಿ ಎಂದು ಹೇಳಿಕೆ. ಕ್ಷೇತ್ರ ಮರು ವಿಂಗಡಣೆಗೂ ಮುನ್ನ ಜಾರಿ. ಮಹಿಳಾ ಮೀಸಲಾತಿ ಕುರಿತು ಕೇಂದ್ರ ಸರ್ಕಾರ ಪರಿಶೀಲನೆ. ದಾಳಿ ನಿಲ್ಲುವವರೆಗೂ ತೈಲ ನೀಡೇವು. ಇರಾನ್ ಹೇಳಿಕೆ. ಕೊಲ್ಲಿ ರಾಷ್ಟ್ರಗಳ ಮೇಲೆ ಮುಂದುವರೆದ ಪ್ರಹಾರ. ಇರಾನ್ ಮೇಲೆ ದಾಳಿ ತೀವ್ರಗೊಳಿಸಿದ ಇಸ್ರೇಲ್. 48.24 ಲಕ್ಷ ಮೌಲ್ಯದ ಡ್ರಗ್ಸ್ ಜಪ್ತಿ. 4 ಆರೋಪಿಗಳ ಬಂಧನ. ಪಶ್ಚಿಮ ಬಂಗಾಳದಿಂದ ಗಾಂಜಾ ಪೂರೈಕೆ.